ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ಅವರ ಮದುವೆ ನಿನ್ನೆ ಆಯಿತು ಅಲ್ವಾ. ಆದ್ರೆ ಕರ್ನಾಟಕ, ತೆಲಂಗಾಣ, AP ಈ ಸೈಡಲ್ಲಿ ಸ್ವಲ್ಪ ಫ್ಯಾನ್ಸ್ ಖುಷಿಯಾಗಿಲ್ಲ. ನಾನು ಅನ್ಕೊಂಡೆ ಮೇ ಬಿ ರಶ್ಮಿಕಾ ಮಂದಣ್ಣ ಅವರು ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಂಡಿದ್ರು ಅಲ್ವಾ, ಅದಕ್ಕೆ ಅಂತ. ಆದ್ರೆ ಫ್ಯಾನ್ಸ್ ಬೇಜಾರಾಗಿರೋದು ಅದೊಂದೇ ರೀಸನ್ ಅಲ್ಲ. ಹಾಗಾದ್ರೆ ಬೇರೆ ಏನು ಅಂತ ನೋಡಿದ್ರೆ, ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಮಂದಣ್ಣ ಅವ್ರನ್ನ ಲವ್ ಮಾಡಿಲ್ಲ. ಇದು ನೇಮ್, ಫೇಮ್, ಮನಿ ಲವ್ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ವಿಜಯ್ ಅಣ್ಣ ರಶ್ಮಿಕಾ ಜೊತೆ ಇದ್ರೂ ಕೂಡ ಬೇರೆಯವ್ರ ಜೊತೆ ಡೇಟ್ ಅಲ್ಲಿ ಇದ್ರು. ಹಾಗಾದ್ರೆ ವಿಜಯ್ ಅಣ್ಣನ ಎಕ್ಸ್ ಗರ್ಲ್ ಫ್ರೆಂಡ್ಸ್ಗಳು ಯಾರ್ಯಾರು, ಮತ್ತೆ ಈ ಮದ್ವೆ ಕತೆ ಏನು, ಹಾಗೆ ಶೆಟ್ರು ಗ್ಯಾಂಗ್ಸ್ ನ ರಿಪ್ಲೈ ಏನು, ಇದೆಲ್ಲಾನು ಮಾತಾಡ್ಕೊ ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಮೊದಲಿಗೆ ವಿಜಯ್ ದೇವರಕೊಂಡ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡೋಣ ಬನ್ನಿ. ವಿಜಯ್ ಅವರು ರಶ್ಮಿಕಾ ಅವ್ರ ಜೊತೆ ಫಿಲಂ ಮಾಡ್ಬೇಕಾದ್ರೆ ಇವ್ರ ಜೊತೆ ಇದ್ದಂತ ಗರ್ಲ್ ಫ್ರೆಂಡ್, ಸಾರಿ ಎಕ್ಸ್ ಗರ್ಲ್ ಫ್ರೆಂಡ್ ಅಂದ್ರೆ ಅದು ವರ್ಜಿನಿ. ಇವರು ಬೆಲ್ಜಿಯಂ ಮಾಡೆಲ್ ಅಂತೆ. ಇವರ ಜೊತೆ ವಿಜಯ್ ಅಣ್ಣ 2016ರಿಂದ 2018 ತನಕ ಲವ್ ಅಲ್ಲಿ ಇದ್ರು. ಅಂದ್ರೆ ಗೀತಾ ಗೋವಿಂದಂ ಫಿಲಂ ಟೈಮ್ ಅಲ್ಲಿ ಅನ್ನೋದು ನ್ಯೂಸ್. ಅದಾದ್ಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ಅಥವಾ ರಶ್ಮಿಕಾ ಬಂದ್ರು ಅಂತನೋ ಏನೋ, ವಿಜಯ್ ಅಣ್ಣ ವರ್ಜಿನಿ ಅವ್ರಿಗೆ ಟಾಟಾ ಬಾಬೈ ಕಥಮ್ ಅಂತ ಅನ್ಬಿಟ್ರು. ಈ ಸೈಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರಶ್ಮಿಕಾ ಮಂದಣ್ಣ ಅವರು 2016ರಲ್ಲಿ ಕಿರಿಕ್ ಪಾರ್ಟಿ ಫಿಲಂ ಮಾಡಿ ಕರ್ನಾಟಕದ ಕ್ರಶ್ ಆಗಿದ್ರು. ಹಾಗೆ 2017ರಲ್ಲಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಆಗಿದ್ರು. ದೆನ್ ಗೀತಾ ಗೋವಿಂದಂ ಫಿಲಂ ಮಾಡ್ತೀನಿ ಅಂತ ಹೇಳಿ ವಿಜಯ್ ದೇವರಕೊಂಡ ಅವ್ರ ಜೊತೆ ಲಿಪ್ ಕಿಸ್ ಮಾಡಿ ರಕ್ಷಿತ್ ಶೆಟ್ಟಿ ಅವ್ರಿಗೆ ಗೋವಿಂದ ಅನ್ಬಿಟ್ರು. ಅಂದ್ರೆ ಇವರ ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡ್ಕೊಂಡ್ರು. ಆದ್ರೆ ಆ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಕಾರಣ ವಿಜಯ್ ಅಣ್ಣ. ವಿಜಯ್ ಅವರು ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆದ್ಮೇಲೆ ಜೊತೆಲೆ ಸೆಟಲ್ ಇದ್ದಂತ ರಶ್ಮಿಕಾನ ಬುಟ್ಟಿಗೆ ಹಾಕೊಂಡ್ರು. ಒಂದ್ ಇಂಟರ್ವ್ಯೂ ಅಲ್ಲಿ ರಶ್ಮಿಕಾ ಮತ್ತೆ ವಿಜಯ್ ಅವರ ಮಧ್ಯೆ ಏನಾದ್ರು ಇದೆಯಾ ಅಂತ ಕೇಳಿದ್ದಕ್ಕೆ ವಿಜಯ್ ಅಣ್ಣ ಇಟ್ಸ್ ನೋ ಒನ್ ಬಿಸ್ನೆಸ್ ಅಂತ ಹೇಳಿದ್ರು. ಆದ್ರೆ ಎಂಗೇಜ್ಮೆಂಟ್ ಆಗಿರುವಂತ ರಶ್ಮಿಕಾ ಅವ್ರ ಜೊತೆನು ಇಟ್ಸ್ ನೋ ಒನ್ ಬಿಸ್ನೆಸ್ ಅಂತ ಇರ್ಬೇಕಿತ್ತಲ್ವಾ. ಹೋಗ್ಲಿ ಬಿಡಿ, ರಕ್ಷಿತ್ ಶೆಟ್ಟಿ ಅವರೇ ಇದನ್ನೆಲ್ಲ ನೋಡಿ ಸುಮ್ನಾಗ್ಬಿಟ್ರು. ಸರಿ ಆಯ್ತು, ಇವಾಗ ರಕ್ಷಿತ್ ಶೆಟ್ಟಿ ಅವರೇ ಸುಮ್ನಾದ್ರು ಅಂತ ಹೇಳಿ ಇವ್ರು ಸುಮ್ನೆ ಆಗ್ಬೇಕಿತ್ತಲ್ವಾ. ಆದ್ರೆ ರಶ್ಮಿಕಾ ಮಂದಣ್ಣ ಅವರು ಇಂಟರ್ವ್ಯೂ ಅಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ನಾನು ಕಂಫರ್ಟಬಲ್ ಆಗಿರ್ಲಿಲ್ಲ, ನನಗೆ ಚಾಯ್ಸ್ ಇರ್ಲಿಲ್ಲ, ಬ್ರೇಕಪ್ ಆದ್ಮೇಲೆ ನೆಮ್ಮದಿಯಾಗಿ ಕಂಫರ್ಟಬಲ್ ಆಗಿದ್ದೀನಿ ಅಂತ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅಂಡ್ ಇದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಯಾವುದೇ ರೀತಿ ರಿಪ್ಲೈ ಮಾಡಿಲ್ಲ. ಈ ಸೈಡ್ ಅಲ್ಲಿ ವಿಜಯ್ ಅಣ್ಣ ಲೈಗರ್ ಫಿಲಂ ಮಾಡ್ತೀನಿ ಅಂತ ಹೇಳಿ ಅನನ್ಯ ಪಾಂಡ್ಯ ಜೊತೆ ಮತ್ತೆ ಲವ್ ಅಲ್ಲಿ ಬಿದ್ದು ಡೇಟಿಂಗ್ಗೆ ಹೋಗಿದ್ರಂತೆ. ಇದನ್ನ ಸ್ವತಃ ತಾವೇ ಕಾಫಿ ವಿತ್ ಕರಣ್ ಶೋ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದಾದ ಫ್ಯೂ ಡೇಸ್ಗೆ ಅನನ್ಯ ಪಾಂಡ್ಯ ಅವರು ಇಲ್ಲ ಇದು ಜಸ್ಟ್ ಫ್ರೆಂಡ್ಲಿ ಡೇಟ್ ಅಷ್ಟೇ ಅಂತ ಹೇಳಿ ಕಾಂಟ್ರವರ್ಸಿನ ಕಮ್ಮಿ ಮಾಡಿದ್ರು. ಆದ್ರೆ ಈ ಸೈಡ್ ಅಲ್ಲಿ ರಶ್ಮಿಕಾ ಅವರು ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ವಿಜಯ್ ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಆಮೇಲೆ ವಿಜಯ್ ಅಣ್ಣ ಇವ್ರ ಜೊತೆ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಬಟ್ ಒನ್ ಡೌಟ್ ಏನಂತಂದ್ರೆ ವಿಜಯ್ ಅವರು ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡ್ಕೊಂಡ ತಕ್ಷಣ ಅಂಡ್ ಈ ಸೈಡ್ ಅಲ್ಲಿ ರಶ್ಮಿಕಾ ಅವರು ಎಂಗೇಜ್ಮೆಂಟ್ ನ ಕಾಲ್ ಆಫ್ ಮಾಡ್ಕೊಂಡಿದ್ ಫ್ಯೂ ಡೇಸ್ಗೆನೆ ಇವ್ರ ಮಧ್ಯೆ ಅದೇ ಲವ್ ಆಯ್ತು. ಇದು ಬರೀ ಫೇಮ್ ಅಂಡ್ ಮನಿ ಮೇಲಾದಂತ ಲವ್, ಯಾಕೆ ಅಂತಂದ್ರೆ ಸ್ವಲ್ಪ ಆದ್ರೂ ಗ್ಯಾಪ್ ಇರ್ಬೇಕು ಅಲ್ವಾ ಅನ್ನೋದು ನನ್ ಡೌಟು. ಸರಿ, ಅದೆಲ್ಲ ಆಯ್ತು, ಮದ್ವೆನೂ ಆಯ್ತು. ಆದ್ರೆ ಇವಾಗ ಬರ್ತಾ ಇರುವಂತ ನ್ಯೂಸ್ ಏನು ಅಂತಂದ್ರೆ ವಿಜಯ್ ಅವರ ಲೈಫ್ ಅಲ್ಲಿ ರಶ್ಮಿಕಾ ಮಂದಣ್ಣ ಬಂದ್ಮೇಲೆ, ಅಂದ್ರೆ ಡಿಯರ್ ಕಾಮ್ರೇಡ್ ಫಿಲಂ ಇಂದ ಇಲ್ಲಿ ತನಕ ವಿಜಯ್ ಅವರ ಯಾವ ಫಿಲಂ ಕೂಡ ಹಿಟ್ಟಾಗಿಲ್ಲ. 2 ಫಿಲಂ ಅವರೇಜ್ ಆಗಿದೆ, ಒಂದ್ ಮಾತ್ರ ಎಬೋ ಅವರೇಜ್ ಆಗಿದ್ ಬಿಟ್ರೆ ಇನ್ನೆಲ್ಲಾ ಫಿಲಂ ಫ್ಲಾಪ್ ಆಗಿದೆ. ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಅದು ಇವರ ಡೀಟೇಲ್ಸ್. ರಶ್ಮಿಕಾ ಅಂಡ್ ವಿಜಯ್ ಅವರ ಮಧ್ಯೆ 2 ವರ್ಷ ಗ್ಯಾಪ್ ಇದೆ. ಮತ್ತೆ ವಿಜಯ್ ಅವರ ನೆಟ್ವರ್ಕ್ ಬಂದು 50 ಕೋಟಿ ಆಗಿದ್ರೆ ರಶ್ಮಿಕಾ ಮಂದಣ್ಣ ಅವರ ನೆಟ್ವರ್ಕ್ ಬಂದು 70 ಕೋಟಿ ಆಗಿದೆ. ಅಂಡ್ ರಶ್ಮಿಕಾ ಮಂದಣ್ಣ ಕರ್ನಾಟಕದ ಕ್ರಶ್ ಇಂದ ಇಂಡಿಯನ್ ಕ್ರಶ್ ಆಗಿ ಪುಷ್ಪ, ಅನಿಮಲ್ ಇಂತ ದೊಡ್ಡ ದೊಡ್ಡ ಹೈಯೆಸ್ಟ್ ಗ್ರಾಸ್ ಫಿಲಂಗಳಲ್ಲಿ ಆಕ್ಟ್ ಮಾಡಿ ಸಕ್ಸಸ್ ಆಗಿರೋದ್ರಿಂದನೇ ವಿಜಯ್ ಅವರು ರಶ್ಮಿಕಾ ಅವ್ರನ್ನ ಮದ್ವೆ ಆಗ್ತಿದ್ದಾರೆ ಅನ್ನೋದು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಪ್ರಕಾರ ಇವ್ರದ್ದು 8 years ಆಫ್ ಲವ್ ಅಂಡ್ ಬಾಂಡ್ ಅಂತೆ. ಆದ್ರೆ ಅದು ಎಷ್ಟು ಸ್ಟ್ರಾಂಗ್ ಗೊತ್ತಿಲ್ಲ. ಬಟ್ ಲಾಸ್ಟ್ 3 years ಇಂದ ಮಾತ್ರ ಇವರಿಬ್ರು ಸೀಕ್ರೆಟ್ ಆಗಿ ಒಂದೇ ಪ್ಲೇಸ್ಗೆ ವೆಕೇಶನ್ ಹೋಗ್ತಾ ಇದ್ರು, ಹಾಲಿಡೇನ ಜೊತೆಲೆ ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ಅಫಿಷಿಯಲ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಇವ್ರು ಶೇರ್ ಮಾಡ್ಕೊತಿದ್ದಂತ ಫೋಟೋಸ್ ಅಂಡ್ ಪ್ಲೇಸಸ್ ಇದೆಲ್ಲದ್ರಿಂದನೂ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಇನ್ನು ಇವರ ಮದ್ವೆ ಉದಯ್ಪುರ್ ಅಲ್ಲಿ ವಿತ್ ಲಿಮಿಟೆಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅದ್ದೂರಿಯಾಗಿ ಆಯ್ತು ಅಲ್ವಾ. ಸೊ March 4ಗೆ ಹೈದರಾಬಾದ್ ನ ಬಂಜಾರಾ ಹಿಲ್ಸ್ ಅಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಕೊಂಡಿದಾರಂತೆ. ಅದಕ್ಕೆ ನಮ್ಮ ಸ್ಯಾಂಡಲ್ವುಡ್ ಇಂದನೂ 11 ಮೆಂಬರ್ಸ್ಗೆ ಇನ್ವಿಟೇಷನ್ ಕಳ್ಸಿದ್ದಾರೆ. ಅದು ಯಾರ್ಯಾರು ಅಂತ ನೋಡೋದಾದ್ರೆ ಯಶ್, ಸುದೀಪ್, ರವಿಚಂದ್ರನ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಶಿವಣ್ಣ, ಸಿಂಪಲ್ ಸುನಿ, ಧ್ರುವ ಸರ್ಜಾ ಮುಂತಾದವರು. ಬಟ್ ಇದರಲ್ಲಿ ಎಷ್ಟು ಜನ ಹೋಗ್ತಾರೆ ಅಂತ ಮಾತ್ರ ನೋಡ್ಬೇಕು. ಇನ್ನು ಒಬ್ಬ ಇಂಟರ್ವ್ಯೂಯರ್ ರಿಷಬ್ ಶೆಟ್ಟಿ ಅವ್ರನ್ನ ನೀವು ರಶ್ಮಿಕಾ ಮಂದಣ್ಣ ಅವ್ರ ಮದ್ವೆಗೆ ಹೋಗ್ತೀರಾ, ಇನ್ವಿಟೇಷನ್ ಬಂದಿದ್ಯಾ ಅಂತ ಕೇಳಿದ್ರೆ ರಿಷಬ್ ಶೆಟ್ಟಿ ಅವರು ಆ ಇಂಟರ್ವ್ಯೂನೇ ಕ್ಲೋಸ್ ಮಾಡ್ಕೊಂಡು ಹೊರಟೋದ್ರು. ಹಾಗೆ ಪ್ರಮೋದ್ ಅವರು ಮಾತಾಡಿ ನನ್ಗೆ ಯಾವುದೇ ರೀತಿಯ ಇನ್ವಿಟೇಷನ್ ಬಂದಿಲ್ಲ, ಬಂದ್ರೆ ಹೋಗ್ತೀನಿ, ಆದ್ರೆ ಅದ್ ಬರಲ್ಲ ಅಂತ ನಂಗೂ ಗೊತ್ತು ನಿಮ್ಗೂ ಗೊತ್ತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಿತ್ ಶೆಟ್ಟಿ ಅವರು ಯಾವಾಗ್ಲೂ ಮೂವ್ ಆನ್ ಆಗಿದ್ದಾರೆ, ಅವ್ರು ಇನ್ನ ಚಿಕ್ಕ ಪಾಪು ಅಲ್ಲ.
ಸದ್ಯಕ್ಕೆ ಅವರು ಸ್ಟೋರಿ ಪ್ರಿಪ್ರೇಷನ್ ಅಲ್ಲಿ ಬ್ಯುಸಿ ಇದ್ದು ಆದಷ್ಟು ಬೇಗ ಬರ್ತಾರೆ ಅಂತ ಹೇಳಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನೇ ಆಗ್ಲಿ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಕಾಲ್ ಆಫ್ ಮಾಡ್ಕೊಂಡಂತ ರಶ್ಮಿಕಾ ಅವ್ರಿಗೆ 8 years ಲವ್ ಅಲ್ಲಿ ಇಬ್ರು ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡ್ಕೊಂಡಂತ ವಿಜಯ್ ದೇವರಕೊಂಡ ಅವ್ರು ಸಿಕ್ಕಿರೋದು ಪರ್ಫೆಕ್ಟ್ ಕಪಲ್ ಫೀಲ್ ಕೊಡ್ತಾ ಇದೆ. ಸೊ ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್, ಇಬ್ರು ಖುಷಿಯಾಗಿರ್ಲಿ ಅನ್ನೋದು ನನ್ನ ಆಶಯ. ಇನ್ನು ಇವರು ನಮ್ಮ ಯಶ್ ಅಂಡ್ ರಾಧಿಕಾ ಪಂಡಿತ್ ಅವ್ರ ತರ ಇರ್ತಾರ, ಅಥವಾ ಸೂರ್ಯ ಅಂಡ್ ಜ್ಯೋತಿಕಾ ಅವ್ರ ತರ ಇರ್ತಾರ, ಅಥವಾ ಸಮಂತಾ ಅಂಡ್ ನಾಗ ಚೈತನ್ಯ ಅವ್ರ ತರ ಆಗ್ತಾರ ಅಂತ ಮುಂದೆ ಗೊತ್ತಾಗುತ್ತೆ. ಫೈನಲಿ ನಾನು ಹೇಳೋದು, ಇವ್ರ ಜೋಡಿ ಸೂಪರ್ ಆಗಿದೆ. ಪಾಸ್ಟ್ ಮಿಸ್ಟೇಕ್ನ ಮತ್ತೆ ಮಾಡದೆ ಹ್ಯಾಪಿಯಾಗಿರ್ಲಿ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಈ ಕಪಲ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.